ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಬೆಳಗ್ಗೆನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂತ ಅಂದರೆ ಒಂದು 11 ಗಂಟೆ ಆಗಿದೆ ಈಗಾಗಲೇ. ನಾನು ಬೆಳಗ್ಗೆ ಬಂದು ಏನಪ್ಪ ಅಂತ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ. ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಹಾಗೆ ಇವತ್ತು ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅರ್ಜೆಂಟಾಗಿ ಏನಾದರೂ ಒಂದು ಟಿಫನ್ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವರೆಕಾಯಿ ಎಲ್ಲ ಇತ್ತು. ಹಾಗಾಗಿ ತರಕಾರಿ ಹಾಕಿ ಅವರೆಕಾಯಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂಚೂರು ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು. ಹಾಗೆ ಉಪ್ಪಿಟ್ಟು ಮಾಡಿಕೊಂಡು ತಿಂತಾನೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡೆ. ಸರಿ, ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಇನ್ನು ಹಬ್ಬ ಬೇರೆ ಬಂತಲ್ವ, ಒಂದೊಂದೇ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ಫ್ರೀಯಾಗಿ ಅಂತ ಅಂದ್ಬಿಟ್ಟು. ಮಕ್ಳಿಗೂ ಕೂಡ ರಜಾ ಇರುತ್ತೆ ಸಂಡೇ ಹೊತ್ತಾದರೆ ಅಂತ ಅಂದ್ಕೊಂಡು ಇವತ್ತು ಮಕ್ಕಳು ರೂಮು ಮತ್ತು ಹಾಲು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ರೂಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬೇರೆ ಕಡೆ ಎಲ್ಲ ಚೇಂಜ್ ಮಾಡಿ ಜೋಡಿಸ್ತಾ ಇದ್ದೀನಿ. ಇದು ನಾರ್ಮಲಾಗಿ ನಾನು ಆಗಲೇ ಮೊದಲಿಗೆ ತೋರಿಸ್ದೆ ನಿಮಗೆ ಹೇಗಿತ್ತು ಅಂತ. ಈಗ ವಾಪಸ್ಸು ಈ ಕಡೆ ಬೀರು ಫಸ್ಟ್ ಜೋಡಿಸಿದ ಇದೇ ಥರನೇ ಇಟ್ಕೊಂಡು ನಾವು ಮೊದಲು ಜೋಡಿಸ್ಕೊಂಡಿದ್ವಿ ಅದೇ ಥರ. ಹಾಗೆ ಅದೇ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳು ರೂಮ್ನ ಫಸ್ಟು ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಹಾಗೆ ಅವರ ಅಪ್ಪ ಹತ್ರ ಬಂದು ಸಿಸ್ಟಮ್ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ರು. ಹಾಗಾಗಿ ಸಿಸ್ಟಮು ಕೂಡ ಇನ್ನು ಮಕ್ಕಳು ಓದೋ ಮಕ್ಕಳಿಗೆ ಬೇಕಲ್ವಾ, ಏನಾದರೂ ಎಮರ್ಜೆನ್ಸಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಸಿಸ್ಟಮ್ನು ಕೂಡ ಜೋಡಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಆಗಲೇ ಸುಮಾರು ನಾವು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದಾಗೆ 11:30 ಆಗಿತ್ತು. ಉಪ್ಪಿಟ್ಟೆಲ್ಲ ಮಾಡಿಕೊಂಡು ತಿಂದು ಆಮೇಲೆ ಒಂದು ಸ್ವಲ್ಪ ಹೊತ್ತು ತಿಂದಮೇಲೆ ಸಡನ್ನಾಗಿ ಎದ್ದು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಆಮೇಲೆ ನಿಧಾನಕ್ಕೆ ಎದ್ದು ಮಾಡ್ಕೋತಾ ಇದ್ವಿ. ಒಂದೆರಡು ಪಾತ್ರೆ ಎಲ್ಲ ಇತ್ತು. ನನ್ನ ಮಗಳು ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಒಂದೆರಡು ತೊಳೆದಾಕಿ ಅವಳೆಲ್ಲ ತೊಳ್ಕೊತೀನಿ ಮಮ್ಮಿ, ನನ್ನ ಪಾತ್ರೆ ಎಲ್ಲ ತೊಳಿತೀನಿ, ನೀನು ರೂಮ್ ಕ್ಲೀನ್ ಮಾಡ್ಕೋ ಹೋಗು ಅಂತ ಅಂದ್ಲು. ಹಾಗಾಗಿ ನಾನು ನನ್ನ ಮಗ ಇಬ್ಬರೂ ಅವ್ರ ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ವಿ. ಅಷ್ಟರಲ್ಲಿ ಮಗಳೂ ಕೂಡ ಬಂದು ಜಾಯಿನ್ ಆದಳು. ಸರಿ, ಇನ್ನು ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ 3:30 ಆಗೋಯಿತು. 3:30-4 ಗಂಟೆ ಹತ್ರನೇ ಆಯಿತು. ಮಕ್ಕಳು ಹೊಟ್ಟೆ ಹಶ್ವಾಗುತ್ತಲ್ವ, ಹಾಗಾಗಿ ಮಮ್ಮಿ ಅನ್ನಕ್ಕೆ ಇಟ್ಬಿಡು, ಮೊಸರು ಏನಾದರೂ ತೊಗೊಂಬಂದು ತಿನ್ನೋಣ ಅಂತ ಅಂತಾಯಿದ್ರು. ಸರಿ, ಇನ್ನು ಮೊಸರು ಏನು ಈ ಥಂಡಿ ವೆದರ್ಗೂ ಅದಕ್ಕೂ ಬೇಡ, ಏನಾದರೂ ಒಂಚೂರು. ಇನ್ನು ಲಾಸ್ಟ್ ಕೆಲಸ ಎಲ್ಲ ಆಗ್ತಾಯಿತ್ತು. ಮಗಳು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕಸ ಎಲ್ಲ ಎತ್ತಾ ಇದ್ಲು. ಸರಿ, ಒಂದು ಕೆಲಸ ಮಾಡೋಣ ಚಿನ್ನು, ಎಲ್ಲ ಕೆಲಸ ಆಗಿದೆ, ಇನ್ನೇನು ಕಸ ಗುಡಿಸಿ ಒರೆಸ್ಕೊಂಡ ಅಂತ ಅಂದರೆ ಆಗುತ್ತೆ, ನಮ್ಮ ರೂಮ್ನ ನೆಕ್ಸ್ಟ್ ವೀಕಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಸಿ ಅವರೆಕಾಯಿ ಇತ್ತು, ಹಾಗಾಗಿ ಅವರೆಕಾಯಿ ಹುಳಿ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆನೇ ಮಾಡಿಬಿಡ್ತೀನಿ. ನೀವೆಲ್ಲ ಸ್ನಾನ ಮಾಡ್ಕೊಂಡು ನೀವು ರೆಡಿ ಅದಕ್ಕೆ ಕಸ ಗುಡಿಸ್ಕೊಳ್ಳೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಡ್ರಿ, ನೀವೂ ಗುಡಿಸ್ಕೊಂಡು ಅಷ್ಟರಲ್ಲಿ ಅಡುಗೆನೇ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಹಸಿ ಅವರೆಕಾಯಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಸಿಂಪಲಾಗೇ ತೋರಿಸಿದ್ದೀನಿ, ಡೀಟೇಲಾಗೇನು ತೋರಿಸಿಲ್ಲ. ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಂಡು ಹುಳಿ ಸಾಂಬಾರಿಗೆ ಏನು ಹಾಕ್ಕೋತಾರೆ, ಕಾಯಿ, ಈರುಳ್ಳಿ, ಟೊಮೆಟೊ, ಒಂದೆರಡು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಳಿ ಟೊಮೆಟೊ ಬರುತ್ತಲ್ಲ, ನಾಟಿ ಟೊಮೆಟೊ, ಅದೊಂದು 3 ಟೊಮೆಟೊ ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸಾಂಬಾರು ಪುಡಿನ ಹಾಕಿ. ಹಾಗೆ ಒಗ್ಗರಣೆಗೆ 2-3 ಸ್ಪೂನು ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಹಸಿ ಅವರೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆನೂ ಕೂಡ ರುಬ್ಕೋತಾ ಇದ್ದೀನಿ. ಇದನ್ನೆಲ್ಲ ರುಬ್ಕೊಂಡು ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಮೇಲೆ ಒಂದ್ಸರಿ ಪಕ್ಕದಲ್ಲಿ ಬಿಸಿ ನೀರು ಇಟ್ಟಿದ್ದೆ, ಕುಡಿಯೋದಕ್ಕೆ ಅಂತ ಇಟ್ಟೆ. ಡಸ್ಟ್ ಅಲರ್ಜಿ ಆಗಿರುತ್ತಲ್ಲ, ಇನ್ನು ಡಸ್ಟ್ ಇದೆಲ್ಲರೂ ಕ್ಲೀನ್ ಮಾಡ್ಕೊಂಡಿರೋದು ಅಂತ ಅಂದ್ಕೊಂಡು ಯಾಕೋ ಒಂದು ಕಡೆ ಬೇಜಾರಾಯಿತು. ಮಕ್ಕಳಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಒಂದು ಪ್ಯಾಕೆಟ್ ಇತ್ತೂ ಕೂಡ, ಹಾಗಾಗಿ ಸರಿ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೇ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಅದಕ್ಕೇ ಸಕ್ಕರೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಜಾಮೂನು ಕೂಡ ಒಟ್ಟಿಗೆ ಮಾಡೋಣ. ಮಕ್ಳಿಗೂ ಖುಷಿ ಆಗುತ್ತೆ ಸ್ವಲ್ಪ, ಅವರು ನನಗೆ ಜೊತೆಲಿ ಹೆಲ್ಪ್ ಮಾಡಿದಾರಲ್ವ. ಹಾಗಾಗಿ ಏನೋ ಈ ಅರ್ಜೆಂಟಲ್ಲಿ ಎಲ್ಲ ಕೆಲಸ, ಇಷ್ಟೊಂದೆಲ್ಲ ಕೆಲಸ ಇದ್ರೂ ಮಮ್ಮಿ ಏನೋ ಒಂದು ನಮಗೂ ಮಾಡಿಕೊಟ್ರು ಅನ್ನೋದು ಮಕ್ಳಿಗೂ ಕೂಡ ತುಂಬಾ ಖುಷಿ ಇರುತ್ತೆ. ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಸ್ಟವೆಲ್ಲ ಕ್ಲೀನ್ ಮಾಡಿ ಏನೇ ಮಾಡಿದರೂ ಅಡುಗೆ ಮಾಡೋವಾಗ ಒಂದಲ್ಲ ಒಂದು ಚೆಲ್ಕೊಳ್ಳುತ್ತೆ, ಮಾಡುತ್ತೆ. ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಹಾಗೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ನಾನು ರೈಸ್ಗಾಗಲೇ ಇಟ್ಕೊಂಡಿದ್ದೆ, ರೈಸ್ ಆಗಿದೆ. ಇವಾಗ ಸಾಂಬಾರಿಗೂ ಕೂಡ ಉಪ್ಪು ಎಲ್ಲ ಹಾಕಿ ಮುಚ್ಚಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಹಾಗೆ ಈ ಸಾಂಬಾರು ಆಗೋ ಅಷ್ಟರಲ್ಲೇ
ಎಲ್ಲ ಕೆಲಸ ಮುಗ್ದಿತ್ತು ಅಂತ ಹೇಳಿದ್ನಲ್ಲ, ಮಗಳೂ ಕೂಡ ಮನೆಯೆಲ್ಲ ಒರೆಸ್ಕೊಂಡು ನಾನೇ ಒರೆಸ್ಕೋತೀನಿ ಬಿಡು ಮಮ್ಮಿ ಅಂತ ಅಂದ್ಬಿಟ್ಟು ಅವಳು ಒರೆಸ್ಕೋತಾ ಇದ್ಲು. ಸರಿ, ನಾನು ಜಾಮೂನ್ಗೆ ಎಲ್ಲ ಪಾಕ ಎಲ್ಲ ಇಟ್ಕೊಂಡಿದ್ನಲ್ಲ, ಜಾಮೂನ್ ಇಟ್ಟು ಕಲಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು, ಮಮ್ಮಿ ಪಾಕ ಏನು ಮಾಡ್ತಾಯಿದ್ದೀಯಾ ನೀನು, ಏನೋ ಮಾಡ್ತಾಯಿದ್ದೀಯಾ, ಸ್ವೀಟ್ ಏನೋ ಮಾಡ್ತಾಯಿದ್ದೀಯಾ, ಪಾಯಸ ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾಯಿದ್ರು ಅಷ್ಟೊತ್ತಿಗಾಗಲೇ ಸ್ಮೆಲ್ಗೆ. ಇಲ್ಲ ಮಕ್ಕಳ, ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ಬಂದು ನೋಡ್ತಾ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಜಾಮೂನು ಕೂಡ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ, ಸಾಂಬಾರು, ಅನ್ನ ಆಯಿತು, ಸಾಂಬಾರಾಯಿತು. ಹಿಟ್ಟು ಕಲಿಸ್ಕೊಂಡು ಒಂಚೂರು ಜಾಮೂನ್ಗೆ ಮಾಡಿಕೊಂಡ್ರೆ ಮಕ್ಳಿಗೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು, ಸಂಡೇ ಅನ್ನೋದು ಒಂದು ದಿವಸ ರಜಾ ಸಿಗುತ್ತೆ ಅನ್ನೋದಷ್ಟೇ. ಹಬ್ಬ ಹುಣ್ಣಿಮೆ ಬಂತು ಅಂತ ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದರಲ್ಲೇ ಕೆಲಸ ಆಗೋಗ್ಬಿಡುತ್ತೆ. ಆದ್ರೂ ಲಾಸ್ಟ್ ಮಂತು ನಾನು ಆಗಲೇ ಒಂದು 2 ತಿಂಗಳೇ ಆಗಿತ್ತು ಮನೆಯೇ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟೆಲ್ಲ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಇನ್ನು ಹಬ್ಬ ಬಂದಾಗ ಒಟ್ಟಿಗೆ ಒಂದೇ ಸರಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅಂದ್ರೂ ಆಗೋದಿಲ್ಲ. ಹಾಗಾಗಿ ಒಂದೊಂದೇ ಮಾಡ್ಕೊಳ್ಳೋಣ ನಿಧಾನಕ್ಕೆ. ಅಡುಗೆ ಮನೆ ಒಂದನ್ನು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ, ಏಕೆಂದರೆ ಇನ್ನು ಟೈಮ್ ಇದೆ. ಮಕ್ಕಳು ಏನೋ ಒಂದು ಮೊಟ್ಟೆನೇ ಕೇಳ್ತಾರೆ, ಇಲ್ಲ ಏನೋ ಒಂದು ನಾನ್ ವೆಜ್ಜೇ ಕೇಳಿದ್ರು, ನಾವೇ ತಿನ್ನಬೇಕು ಅನಿಸಿದ್ರು ಮಾಡಿದ್ರೂ ಮತ್ತೆ ಎಲ್ಲ ಇಳಿಸ್ಕೋಬೇಕು ಮಾಡಬೇಕು. ಅಡುಗೆ ಮನೆ ಅಂತೂ ಫುಲ್ಲು ಕ್ಲೀನ್ ಮಾಡಬೇಕು, ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ಸರಿ ಕುಕ್ಕರ್ ಎಗರಿ ಫುಲ್ಲು ಗಲೀಜಾಗೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಫುಲ್ಲು ಕ್ಲೀನ್, ಪಾತ್ರೆ ಸಾಮಾನೆಲ್ಲ ಇಳಿಸಿ ತೊಳೆದಿನೇ ಮಾಡಬೇಕು. ಅದಕ್ಕೋಸ್ಕರ ಅದೊಂದನ್ನು ಅಡುಗೆ ಮನೆನ ಲಾಸ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿಕೊಂಡೆ. ಈಗ ಜಾಮೂನ್ ಹಿಟ್ಟನ್ನು ಕೂಡ ಅಷ್ಟೇ, ನಾನೇನು ಬೇರೆ ಐಟಮ್ಸ್ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಒಬ್ಬೊಬ್ಬರು ತುಪ್ಪ ಎಲ್ಲ ಹಾಕ್ಕೊಳ್ತಾರೆ, ನಾನೇನೂ ಇಲ್ಲ, ಮಾಮೂಲಿ ನೀರಿನಲ್ಲೇ ತಣ್ಣೀರಲ್ಲೇ ಕಲಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಏನಪ್ಪ ಅಂತ ಅಂದ್ಬಿಟ್ಟಂದರೆ ಅದು ಉಂಡೆ ಕಟ್ಕೊಳ್ಳೋದಕ್ಕೆ ಅಂತ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೆ. ಈಗ ಎಣ್ಣೆನೂ ಕಾಯಕ್ಕಿಟ್ಟು ಅಷ್ಟರಲ್ಲಿ ಪಾಕನೂ ಕೂಡ ಸ್ವಲ್ಪ ತಣ್ಣಗಾಗಿತ್ತು. ಅಂದರೆ ತುಂಬ ಏನು ಫುಲ್ಲು ತಣ್ಣಗಲ್ಲ, ಒಂದು 50% ಅಷ್ಟು ತಣ್ಣಗಾಗಿತ್ತು. ಹಾಗೆ ಇಲ್ಲಿ ಜಾಮೂನ್ಗೂ ಕೂಡ ನಾನು ಹಾಕ್ಕೋತಾ ಇದ್ದೆ. ಅದು ಚಿಕ್ಕದು 200 ಗ್ರಾಮ್ಸ್ದು ಬರುತ್ತಲ್ಲ, ಆ ಜಾಮೂನ್ ಪ್ಯಾಕೆಟೇ ಹಾಕ್ಕೊಂಡಿದ್ದೆ. ಸುಮಾರು ಒಂದು ಅದಕ್ಕೇನು ನಾನು ಬೇರೆ ಎಲ್ಲ ಏನೂ ಮಿಕ್ಸ್ ಮಾಡಿಲ್ಲ, ಒಂದು 27-28 ಸುಮಾರಾಗಿ ಉಂಡೆ ಚಿಕ್ಕ ಪುಟ್ಟದಾಗೆ ಮಾಡ್ಕೊಂಡಿದ್ದೆ. ಜಾಮೂನು ಆಯಿತು, ಅನ್ನ ಆಯಿತು, ಸಾಂಬಾರಾಯಿತು, ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಜಾಮೂನ್ ಏನಪ್ಪ ಅಂತ ಅಂದರೆ ಒಂದೇ ಸರಿ ಫುಲ್ಲೂ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು. ಅದನ್ನು ಒಂದು 2 ಸರಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ಮಾಗಿ ಒಂದು ಸ್ವಲ್ಪ ಆದಮೇಲೆ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು, ಇಲ್ಲ ಅಂತಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಹಾಗಾಗಿ 2 ಸರಿ ಮಾಡಿಕೊಂಡು ಆಮೇಲೆ ಫಸ್ಟ್ನೇ ಸರಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇವಾಗ ಅದ್ರ ಜೊತೆಗೇ ಸೇರಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಫುಲ್ಲು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಆ ಥರ ಕಲರ್ ಬರೋವರೆಗೂ ಫುಲ್ಲು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಡೈರೆಕ್ಟಾಗಿ ನಾನು ಎತ್ತಿ ಪಾಕದೊಳಗಡೆ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಬೇಗನೂ ಇದಾಗುತ್ತೆ. ಒಂದು 10 ನಿಮಿಷ ಪಾಕದೊಳಗಡೆ ಹಾಕ್ಬಿಟ್ಟು ಒಂದು 10 ನಿಮಿಷ ಪ್ಲೇಟ್ನ ಮುಚ್ಚಿ ಇಟ್ಬಿಟ್ರೆ ಒಂದು 1/4 ಗಂಟೆ 20 ನಿಮಿಷಕ್ಕೆಲ್ಲ ಫುಲ್ಲು ಜಾಮೂನು ಚೆನ್ನಾಗಿ ಶೀರ ಎಲ್ಲ ಹಿಡಿದು ನೆಂದಿರುತ್ತೆ. ಹಾಗಾಗಿ ಅಡುಗೆ ಎಲ್ಲ ಆಯಿತು. ಅಷ್ಟರಲ್ಲಿ ಮಕ್ಕಳೂ ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಆಯಿತು. ಅವ್ರಿಗೆ ಊಟ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಊಟ ಹಾಕ್ಕೊಡೋಣ ಅಂತ ಅಂದ್ಕೊಂಡು ಫಸ್ಟು ಅವ್ರಿಗೆ ಊಟ ಕೊಟ್ಬಿಡೋಣ ಅಂತ ಊಟ ಹಾಕ್ತಾಯಿದ್ದೀನಿ. ನೋಡಿ, ಹಸಿ ಅವರೆಕಾಯಿ ಸಾಂಬಾರು. ಇವಾಗ ಸೀಸನ್ ಏನಲ್ಲ, ಆದರೂ ಕಾಯಿ ಬರ್ತಾಯಿದೆ, ಚೆನ್ನಾಗಿದೆ, ಪರವಾಗಿಲ್ಲ, ಮೋಸ ಏನೂ ಇಲ್ಲ. ಕಾಳುಗಳಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂಥರ ಖುಷಿ ಆಗ್ತಾಯಿತ್ತು. ಇಷ್ಟು ಕೆಲಸದ ಮಧ್ಯದಲ್ಲೂ ಇಷ್ಟೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಮಕ್ಕಳಂತೂ ಅದೇ ಆಶ್ಚರ್ಯ ಪಡ್ತಾಯಿದ್ರು, ಮಮ್ಮಿ ಇಷ್ಟೆಲ್ಲ ಕೆಲಸ ಮಾಡಿ ಸಾಕಾದಂಗೆ ಆಗಿರುತ್ತೆ, ಆದರೂ ಇಷ್ಟೆಲ್ಲ ಮಾಡಿದ್ಯಲ್ಲ ಮಮ್ಮಿ ಅಂತ ಅಂದ್ಕೊಂಡು. ಸಾಕಾಗಿರುತ್ತೆ ಅಂತ ಅನಿಸುತ್ತೆ, ಆದರೆ ಮಕ್ಕಳು ಖುಷಿ ಮುಂದೆ ಏನೋ ಒಂಥರ ಇನ್ನೂ ಒಂಥರ ಖುಷಿ ಅಂತ ಅನಿಸುತ್ತೆ ಅವ್ರಿಗೆ. ಇಷ್ಟೆಲ್ಲ ಮಾಡಿಕೊಟ್ಟಾಗ ಆಚೆ ಏನೇ ತೊಗೊಂಬಂದು ತಿಂದರೂ ಇದಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಹಾಗೆ ಒಂಚೂರು ಸಂಡಿಗೆ ಹಪ್ಪಳ ಎಲ್ಲ ತೊಗೊಂಡು ಬಂದಿದ್ದೆ. ಅದಾಗಲೇ ಸುಮಾರು ದಿವಸನೇ ಆಗಿತ್ತು, ತಂದು ಮಾಡೇ ಇರಲಿಲ್ಲ. ಹಾಗಾಗಿ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ಒಂಚೂರು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು ಕೂಡ ಇದು ಸಂಡಿಗೆನೂ ಹಪ್ಪಳ. ನೋಡಿ ಪ್ಯಾಕೆಟು ನನ್ನ ಮಗಳು ತೋರಿಸ್ತಾ ಇದ್ದಾಳೆ, ಒಂದು 6 ಏನೋ ಇತ್ತು ಅದರಲ್ಲಿ. ನಾನು ಬರೀ 2 ಮಾತ್ರ ಸಬ್ಬಕ್ಕಿ ಹಪ್ಪಳ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಹಾಕಿದ್ದೆ, 2 ಮಾತ್ರ ಹಾಕಿದ್ದೆ, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಸಂಡಿಗೆ ಹಪ್ಪಳನೂ ಕೂಡ ಹಾಕಿ ಮಗಳಿಗೆ ಇದೊಂದನ್ನು
ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಬ್ಯಾಡ್ಮಿಂಟನ್ ಥರ ಸಣ್ಣದು ಬರುತ್ತಲ್ಲ ಮಕ್ಕಳೆಲ್ಲ ಈ ಲೇಸ್ಗಳಲ್ಲೆಲ್ಲ ಬರುತ್ತೆ, ಅದು ತುಂಬ ಇಷ್ಟಪಡ್ತಾರೆ. ಅದನ್ನು ಕೂಡ ಹಾಕಿ ಈಗ ಮಗಳಿಗೆ ಊಟ ಕೊಟ್ಟಿದ್ದೀನಿ. ನನ್ನ ಮಗನಿಗೂ ಹಾಕಿಟ್ಟಿದ್ದೀನಿ. ಅವನು ಇನ್ನೇನು ಬಂದು ತಿಂತಾನೆ. ಅಷ್ಟರಲ್ಲಿ ನನ್ನ ಮಗಳನ್ನ ಮಾತಾಡ್ಸೋಣ ಬನ್ನಿ. ಎಷ್ಟೊತ್ತು ಊಟ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದ್ರಿ ಇಷ್ಟೊತ್ತರೆಗೂ? ವರ್ಕೌಟ್. ಜಿಮ್ಗೆ ಹೋಗಿದ್ದಾ? ಜಿಮ್ ಅಲ್ಲ, ನಮ್ಮ ಮನೇಲೇ ನನಗೆ ಜಿಮ್. ಫುಲ್ ಕ್ಲೀನಿಂಗ್ ಆಯಿತಾ? ನಾವು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು? 1 ಗಂಟೆ ಏನೋ. 1 ಗಂಟೆ ಎಲ್ಲ ಆಯಿತು, ಬೇಗ ಮಾಡಿದ್ದೀವಲ್ಲ. 4 ಅವರ್. ಸಾಂಬಾರು ಚೆನ್ನಾಗಾಯ್ತಾ? ಸೂಪರ್. ನೋಡು, ಟೈಮ್ ಆಗಲ್ಲ ಮಮ್ಮಿ ಮೊಸರು ತಂದ್ಬಿಡು ಅಂತ. ಹಪ್ಪಳ ಇಲ್ಲಮ್ಮ. ವಾಟರ್ ಏನಿದು? ಚೆನ್ನಾಯ್ತಲ್ಲ? ಎಷ್ಟು ದಿವಸ ಆಗಿತ್ತು ತಗೊಬಂದು? ಅದೊಂದು ಇಕ್ಕಿದ್ದು ನೋಡೇ ಇಲ್ಲ. ಹ್ಞೂ, ಅದೇ ಬಾಲ್ ಥರ ಸಬ್ಬಕ್ಕಿ ಅರ್ಥ. ನೀನು ತಿನ್ನು ಹಾಕ್ಕೊಂಡು. ಸ್ನಾನ ಮಾಡ್ಬಿಡ್ತೀನಿ. ಆಗಿಂದ ಹೊಟ್ಟೆ ಹಚ್ತಿತ್ತು, ಇವತ್ತು ತಿನ್ನೋಕ್ಕಾಗ್ತಾ ಇದೆ. ಅದಲ್ಲ ಏನಿದು? ಏನದು? ನಾನೇ ಸ್ಟೈಲ್ ಮಾಡಲ್ಲ. ಸ್ಟೈಲ್ ಮಾಡ್ದಂಗೆ ಹಂಗೆ ಬೆಳೆದು. ಆದರೆ ಏನು ದಿನ ಹಾಕೋತೀನಿ ಇದ್ದಾರದೆಲ್ಲ? ನಾನು ಹಾಕೋತಿಲ್ಲ ದಿನಾಗ್ಲೂ. ಹಾಕ್ಕೊಂಡಿದ್ದೀರಲ್ಲ ನೀವು, ಶ್ರೀಮಂತರು. ಶ್ರೀಮಂತರು ಮಾತ್ರ ಅರ್ಧೋಗಿರೋ ಬಟ್ಟೆ ಹಾಕೊಳ್ಳೋದು. ಹಾಂ, ಮತ್ತೆ ಎಷ್ಟೊತ್ತು ಟೈಮು? ಎಷ್ಟೊತ್ತಿಗೆ ತಿನ್ನೋದು? ಎಷ್ಟೊತ್ತಿಗೆ ತಿನ್ನೋದು ಅಂದೆ. 5:45. 5:45? 6:15. ಯಾವ ಗಡಿಯಾರ ನೋಡ್ತಿದ್ದೀರಾ? ಹೆಂಗಿದೆ? ನೀನು ಯಾವಾಗಲೂ ಒಂದೇ ಕೇಳ್ತಿರ್ತೀಯಾ? ನಾನು ಮಾಡ್ತೀನಲ್ಲ, ಅದಕ್ಕೆ ನೀವು ಹೆಂಗಿರುತ್ತೆ ಏನು ಟೇಸ್ಟು ಅಂತ ಕೇಳಿ. ನೀನು ಮಾಡಿದ್ಯಲ್ಲ, ನಿನಗೆ ಹೆಂಗೆ ಅನ್ನಿಸ್ತಿದೆ ಅಂತ ನಾನು ಕೇಳ್ತಿರೋದು. ಸೂಪರಾಗೈತೆ. ಓ, ಅದು ಹೊಟ್ಟೆ ಹಸ್ಕೊಂಡು ಲೇಟ್ ಆಗಿರೋದಕ್ಕೂ ಇವಾಗ ಊಟ ಮಾಡ್ತಾರೋದಕ್ಕೂ ಎಲ್ಲ ಸ್ನಾನ ಮಾಡಿದ್ರೆ ಹಪ್ಪಳ ಎತ್ಕೊಂತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತೇಳಿಲ್ಲ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಆಗಲೇ ಅಪ್ಲೋಡ್ ಮಾಡ್ತೀನಿ. ಇವತ್ತೇನಪ್ಪ ಅಂತಂದರೆ ಸಂಡೇ. ಇವತ್ತು ಸ್ವಲ್ಪ ಹಬ್ಬ ಎಲ್ಲ ಹತ್ರ ಬರ್ತಾ ಇದೆಯಲ್ವಾ, ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಅಡುಗೆ ಮನೆ ಒಂದು ಲಾಸ್ಟ್ ಕ್ಲೀನ್ ಮಾಡ್ಕೋತೀನಿ, ಏಕೆಂದರೆ ಏನೇ ಕ್ಲೀನ್ ಮಾಡಿದ್ರು ನಾನ್ ವೆಜ್ಜು ಅದು ಇದು ಏನಾದ್ರು ತಂದು ಮಾಡ್ತಾರೆ. ಅದಕ್ಕೋಸ್ಕರ ಅಡುಗೆ ಮನೆ ಒಂದನ್ನು ಲಾಸ್ಟ್ ಕ್ಲೀನ್ ಮಾಡ್ಕೋತೀನಿ. ಇವತ್ತು ಬಂದು ಮಕ್ಕಳು ರೂಮು ಕ್ಲೀನ್ ಮಾಡಿಕೊಂಡು ಹಾಲ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ರೂಮು ಮತ್ತು ಅಡುಗೆ ಮನೆ ಒಂದನ್ನು ನೆಕ್ಸ್ಟ್ ವೀಕಲ್ಲಿ ರಜೆ ಬಂದಾಗ ನೆಕ್ಸ್ಟ್ ವೀಕಲ್ಲಿ ಒಂದು ಸಲ ನಮ್ಮ ರೂಮ್ ಕ್ಲೀನ್ ಮಾಡಿಕೊಂಡು, ಈಗ ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ನಮ್ಮ ರೂಮನ್ನ, ತುಂಬಾ ಏನಿಲ್ಲ. ಮತ್ತು ಬಟ್ಟೆ ಎಲ್ಲ ಮಡ್ಚಿಡಬೇಕು, ಅದೆಲ್ಲ ಸ್ವಲ್ಪ ಕೆಲಸ ಇದೆ. ಹಾಗೆ ರೂಮೆಲ್ಲ ಹೇಗೆ ಕ್ಲೀನ್ ಮಾಡಿ ಹೇಗೆ ಜೋಡಿಸಿದ್ದೀನಿ ಅಂತ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಈಗ ಫಸ್ಟು ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ, ಸಂಜೆ ಆಗೋಗ್ಬಿಟ್ಟಿದೆ. ಸ್ವಲ್ಪ ಫಸ್ಟು ಊಟ ಮಾಡ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ನಾವು ಮಾತಾಡೋದೆಲ್ಲ ಇವರೇ ಹೇಳ್ಕೊಟ್ಟಿರೋದು. ಏನು ಕೆಟ್ಟ ಮಾತು ಮಾತಾಡ್ತಾರೆ. ಅದು ನೆಕ್ಕಕ್ಕೆ ಐಸ್ ಕ್ರೀಮ್ ಅಲ್ಲ, ದಟ್ ಈಸ್ ಜಾಮೂನ್. ವಾನ ಈಟ್ ವಾಟ್? ನಂಗೆ ಫ್ರಿಜ್ಜಲ್ಲಿ ಹಾಕಿಡು.
ಕೋಲ್ಡಾಗಿ ಇಷ್ಟ ನನಗೆ. ಕೋಲ್ಡ್ ಜಾಮೂನ್ ಈಗ ನಿಂಗೆ ಬೇಡವಾ ಜಾಮೂನು? ಬೇಕು. ಒಂದೇ ಒಂದು ಒಂದೇನು ಇವಾಗ ಬೇರೆ ಆಮೇಲೆ ಬೇರೆ. ಒಂದೇ ಒಂದು ಹಾಕಿ ನಂಗೆ ಇವಾಗ ಸಾಕು. ಎಲ್ಲ ಜಾಮೂನು ನಮಗೆ ತಾನೇ, ಮತ್ತೆ ಸಾಕಾ? ಹೋಗ್ಲಿದ್ದೀನಿ ಇನ್ನೊಂದು. ಹಾಕು. ಓಕೆ ಅಮ್ಮ ಅಮ್ಮ ಒಬ್ರೊಬ್ರು ಜಾಮೂನಲ್ಲಿ ಐಸ್ ಕ್ರೀಮ್ ತಿಂತಾರಲ್ವಾ? ನೀನು ತಿಂದಿದ್ಯಾ? ನೋಡ್ರಿ ತಿನ್ನು ಎಲ್ಗೋಗ್ತೀಯ ರೊಟ್ಟೆ ಬಾಯಿಗೆ ಹಾಕ್ತಾರೆ. ನೋಡ್ರಿ ಬಾಯಿ ಬೋಂಡ. ನಂದಿನಿ ಅವರೇ ಅಷ್ಟೇನಾ ನಿಮ್ಮದು? ಏನಕ್ಕೆ ತಿರ್ಗಾ ಪ್ಲೇಟು? ಹಾಂ, ತಿರ್ಗಾ ಏನಕ್ಕೆ ಪ್ಲೇಟು? ಓ, ಇರುವೆ ಬರುತ್ತಂತನಾ? ನೋಡು, ಅದಕ್ಕೆ ಹೇಳೋದು, ನಾವು ಮಾಡಿಬಿಟ್ಟಿದ್ದಿದ್ರೆ ನಾಯಿಡಿ ಪೇಡಿ ಏಟು. ಸ್ಮೈಲ್ ಮಾಡು ಅಂದೆ. ಮಾಡು. ಅದೇ ರ್ಯಾಬಿಟ್ ಥರ ಮಾಡ್ತೀಯಲ್ಲ, ಮಾಡು ಅಂದೆ. ಹಾಂ, ಇದು ಸೂಪರ್. ಹಾಂ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು. ಜಾಮೂನ್ ಮಾಡಿದ್ದೆ ಮಕ್ಕಳಿಗೆ. ಪಾಪ ನನಗೆ ನಮ್ಮದು ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅಂತ. ನೀನು ತಿಂದೆ ತಾನೆ? ಜಾಮೂನು ಅವ್ರಿಗೂ ಪಾಪ ಖುಷಿ ಆಗುತ್ತಲ್ವ ಮಕ್ಕಳಿಗೆ. ಹಾಗಾಗಿ ಚೂರು ಜಾಮೂನು ಮಾಡಿದ್ದೆ, ಅಡುಗೆ ಎಲ್ಲ ಮಾಡಿಕೊಂಡು. ಹಾಗೆ ಇವತ್ತು ಮಕ್ಕಳು ರೂಮು ಹೇಗಿತ್ತು ಅನ್ನೋದನ್ನು ತೋರಿಸಿದ್ದೆ. ಹಾಗೆ ಇವಾಗ ಹೇಗೆ ರೆಡಿ ಮಾಡಿದ್ದೀವಿ, ಹೇಗೆ ಕ್ಲೀನಾಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ, ಬನ್ನಿ ನಡೀರಿ. ಇದು ನಮ್ಮ ಮಕ್ಕಳ ರೂಮ್. ಇವನು ಮಗ, ನಮ್ಮ ಅಪ್ಪನ ಮಗ. ಎಂಥ ತಾಯಿ ನೋಡಿದ್ರ, ಜಾಮೂನ್ ತಂದು ಮಗನ ಕೊಡ್ತಾವ್ರಿ. ಅದು ಆಚೆಯಿಂದ ಲಾಕ್ ಆಗೈತಿ. ನೋಡಿ, ಇದು ರೂಮ್ ಒಳಗೆ ಎಂಟ್ರ್ ಆಗಿದ ತಕ್ಷಣನೇ ನನ್ನ ಮಗಂದು ದಿವಾನ ಇದೊಂದು. ನನ್ನ ಮಗ ಇಲ್ಲಿ ಮಲ್ಕೊಳ್ಳೋದು, ಮಗಳು ಇಲ್ಲಿ ಮಲ್ಕೋತಾಳೆ. ಹಾಗೆ ಇಲ್ಲಿ ಒಂದು ಬೀರು ಇದೆ, ನನ್ನ ಮಗಳು ಎಲ್ಲ ಇದರಲ್ಲೇ ಬಟ್ಟೆ ಇಟ್ಕೊಂಡೋದು. ಮತ್ತು ಮಗಂದು ಬಂದು ಒಂದು ದಿವಾನನಲ್ಲೇ ಇಟ್ಕೊಂಡಿದ್ದಾನೆ. ಈ ರ್ಯಾಕ್ ಬಂದು ಇಲ್ಲಿತ್ತು. ಆಮೇಲೆ ಬೀರು ಬಂದು ಈ ಕಡೆ ತಿರುಗಿಸಿದ್ವಿ. ಈಗ ವಾಪಸ್ಸು ಮೊದಲಿಗೆ ಇದೇ ಥರನೇ ಇಟ್ಟಿದ್ವಿ, ವಾಪಸ್ ಇಲ್ಲೇ ತಿರುಗಿಸಿ. ಈಗ ಸಿಸ್ಟಮ್ ಬೇರೆ ರೆಡಿ ಮಾಡಿಸ್ಕೊಂಡಿದ್ರು ಅವ್ರ ಪಾಪ ಕೈಲಿ. ಹಾಗಾಗಿ ಕಂಪ್ಯೂಟರ್ ಟೇಬಲ್ ಏನು ತಂದಿಲ್ಲ ನಾವು, ಒಂದು ರ್ಯಾಕ್ ಇತ್ತು, ಅದರಲ್ಲೇ ಇಟ್ಕೊಂಡಿದ್ದೀವಿ. ಇನ್ನು ಇಲ್ಲಿ ಕೆಳಗಡೆ ಎಲ್ಲ ಮಕ್ಕಳದ್ದು ಬುಕ್ಸು ಮತ್ತು ಒಂದು ಸ್ವಲ್ಪ ಬೇಡದೇ ಇರೋದು ಬ್ಯಾಗ್ಗಳು ಅಂಥವೆಲ್ಲನೂ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಇಟ್ಕೊಂಡಿದ್ದೀವಿ. ಅವ್ರದ್ದು ಸ್ವಲ್ಪ ಓದೋದೆಲ್ಲ ಏನಿದೆ ಅಂಥದ್ದು ಇಲ್ಲಿ ಇರೋದು. ಇದಿಷ್ಟು ನಮ್ಮ ಮಕ್ಕಳ ರೂಮು. ಇದು ಕಿಟಕಿ ಓಪನ್ ಮಾಡಿದ್ರೂ ಕೂಡ ತುಂಬಾ ಬೆಳಕು ಚೆನ್ನಾಗಿ ಬರುತ್ತೆ. ಇದು ನೋಡಿ ನನ್ನ ಮಗಳು ಮಾಡಿರೋದು. ಕ್ಲೀನ್ ಮಾಡೋವಾಗ ಇದೊಂದು ಕಿತ್ತಾಕ್ಬಿಟ್ಟೆ. ಪಿಸ್ತಾದು ಬೀಜದಲ್ಲಿ ಮಾಡಿದ್ಲು. ಬೀಜ ಅಲ್ಲ, ಶೆಲ್. ಸಾರಿ ಪಿಸ್ತಾದು ಸಿಪ್ಪೆನಲ್ಲಿ ಮಾಡಿದ್ಲು. ಮತ್ತು ಇದನ್ನು ಬಂದು ಆ ಪಪ್ಪ ಕೈಯಲ್ಲಿ ಇದಕ್ಕೆ ಹೋಗಿದ್ವಿ ನಾವು, ಇಲ್ಲಪ್ಪ ಆದಿಯೋಗಿಗೆ. ಅಲ್ಲೇ ಅದು ನಾನು ತಂದಿದ್ದು, ಅದು ಭವಿಷ್ಯ ತಗೊಂಡಿದ್ದು. ಓ, ಭವಿಷ್ಯ ಅಲ್ವಾ ತಗೊಂಡಿದ್ದು? ಸಾರಿ ಇದು ನಾನು ತಗೊಂಡಿದ್ಲು ಇಲ್ಲೇನೆ, ಅದನ್ನ ಇಟ್ಟಿದ್ದಾಳೆ. ಮತ್ತೆ ಇದು ಬಂದು ನಮ್ಮ ಪ್ರಶಾಂತ್ ಅಣ್ಣ ಕೊಟ್ಟಿದ್ದು. ಪ್ರಶಾಂತ್ ಇನ್ನೊಂದು ಬಿಡು, ಅವಳು ಕಿತ್ತಾಕಿದ್ಲು. ಸರಿ ಹೋಯ್ತು, ನಾನೇನು ಇವಾಗ ಅಣ್ಸಂಗಿಲ್ಲ, ಅವಳೇ ಅಣ್ಸ್ಕೊತಾಳೆ. ಹಾಗೆ ಅಂತ ಅಲ್ಲಿ ಮೇಲೆ ಒಂದು ರಾಧಾಕೃಷ್ಣದ ಒಂದು ಫೋಟೋ ಇದೆ. ಇದು ನಾನು ಮತ್ತೆ ನಮ್ಮ ಮನೆಯವ್ರದ್ದು ಮದುವೆಗೆ ಮುಂಚೆ ಮಾಡಿಸಿರೋ ಫೋಟೋ, ನಮ್ಮ ಅಪ್ಪ ಮಾಡಿರೋ ಕಿತಾಪತಿ. ಹಾಗೆ ಅದು ಒಂದು ಅವರ ಅಜ್ಜಿ ಮತ್ತೆ ನಮ್ಮ ನಾದಿನಿ ಮಕ್ಕಳು ಎಲ್ಲರೂ ಇದ್ದಾರೆ. ಅವ್ರ ಅಕ್ಕ ತಂಗಿದಿರಲ್ಲ, ಅವ್ರ ಅಜ್ಜಿ ಜೊತೆ ಇಡ್ಸ್ಕೊಂಡಿರೋದು. ಹಾಗಾಗಿ
ಇದು ನಮ್ಮ ಪುಟ್ಟ ರೂಮು, ನನ್ನ ಮಕ್ಕಳ ನಮ್ಮದು ಪುಟ್ಟ ರೂಮು. ಇಷ್ಟೇ ನಮ್ಮ ಮನೆ ಇರೋದು ರೂಮು. ಇವನೇ ನೋಡಿ, ಇವನಂದ್ರೆ ಜಗಳ ಆಡಿದ್ದೀನಿ, 2 ಏಟು ಹೊಡೆದಿದ್ದೀನಿ. ಆದರೂ ನನ್ನ ತಲೆಗೆ ಏನೋ ಅಡ್ಡ ಮಾಡೋದು, ಅದಕ್ಕೆ ಜಗಳ ಆಡ್ಕೊಂಡು ಅವನ ಹತ್ರ ಮಾತಾಡ್ತಿಲ್ಲ. ಅದಕ್ಕೆ ಮುನ್ಸ್ಕೊಂಡು ಅವನು ನಾನು ಮಾತಾಡ್ತಿಲ್ಲ ಅಂತ. ಇವತ್ತು ಅವ್ರ ಪಪ್ಪ ಬಂದಮೇಲೆ ಫುಲ್ ವಾರ್ ಆಗ್ಲೇ ಹಾಕೊಂಡು ಕೊಟ್ಬಿಟ್ಟಿದ್ಯಾ ಸೈಲೆಂಟ್. ಇದಿಷ್ಟು ನಮ್ಮ ಮಕ್ಕಳ ರೂಮ್ ಆಗಿರುತ್ತೆ ಫ್ರೆಂಡ್ಸ್. ಏನು ಅನ್ನಿಸ್ತಾ ಇದೆ? ಪಪ್ಪ ಬಂದರೆ ಇವತ್ತು ಏನು ಮಾಡುತ್ತೆ? ಭಯ ಆಗ್ತಿದ್ಯಾ? ಭಯ ಆಯ್ತಾ? ಆಗ್ತಿಲ್ವಾ? ಭಯ ಆಯ್ತಿಲ್ಲ ಭಯ. ಈ ವಿಡಿಯೋನ ಪಪ್ಪಗೆ ತೋರಿಸ್ತೀನಿ, ಕೊಡ್ಸಿಲ್ಲ ಮಗನೇ. ನಮ್ಮಮ್ಮನಿಗೆ ಏಟು ಮಾಡಿದ್ಯಾ? ಬಿದ್ದಿದ್ದು ಅದಕ್ಕೆ ಮಮ್ಮಿ ಹೇಳಿ, ನೀನು ಏನು ಮಾಡ್ದ ಅವನು? ನಾನು ಹೊಡಿಯಕ್ಕೆ ಹೋದೆ, ಅವನ ಕೈಯಲ್ಲಿ ಏನೋ ಇದನ್ನ ಇಟ್ಕೊಂಡಿದ್ದ, ಯಾವುದು ಅದೇ ನಾವು ಏನದು ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಕೊಂಡಿದ್ದ. ಟ್ರೈಪಾಡಾ? ಮಾಪಲ್ಲೇ ಹೊಡಿಯಕ್ಕೆ ಹೋದೆ. ಮಾಪಲ್ಲಿ ಹಿಂಗೆ ಎತ್ತಿ ಅದೇ ಧೂಳು ಕೊಡುವುದಿರುತ್ತಲ್ಲ, ಇದ್ರಲ್ಲೇ ಹೊಡಿಯಕ್ಕೆ ಹಿಂಗೆ ಹೋದೆ. ಅದನ್ನ ಹಿಂಗೆ ಹಿಡ್ಕೊಂಡಿದ್ನಲ್ಲ, ಇದನ್ನ ಹಿಂಗೆ ಅಡ್ಡ ಕೊಟ್ಟ. ಅದೇನಾಯ್ತು, ಆ ಮೇಲ್ಗಡೆ ಮೊಬೈಲ್ ಸಿಗಿಸ್ತೀವಲ್ವ ಟ್ರೈಪಾಡು, ಅದು ಬಂದು ತಲೆ ಮೇಲೆ ಎಡ್ದಿದ್ದಕ್ಕಂತೆ. ಇವಾಗ ಏನು ಮಾಡೋಣ? ನೀವಿಬ್ರು ಕಾಂಪ್ರಮೈಸ್ ಆಗ್ತೀರಾ ಇಲ್ಲ ಹೈಕೋರ್ಟ್ಗೆ ಹೋಗ್ಬೇಕಾ? ಸುಪ್ರೀಂ ಕೋರ್ಟ್ ನಮ್ಮಪ್ಪ ಆಗಲ್ವಾ? ಒದೆ ತಿನ್ನಕ್ಕೆ ರೆಡಿ ನೀನು. ಓಡಿಸು. ಕಾಂಪ್ರಮೈಸ್ ಆದರೆ ಅವನೇ ಸೇಫ್ ಆಗೋದು. ಅಲ್ಲ ಅಂದಿದ್ದು, ಅವ್ನು ಕಾಂಪ್ರಮೈಸ್ ಆಗಲ್ವಂತಲ್ಲ. ನಾಯಿ ಹೊಡೆದಂಗೆ ಹೊಡೆದಾಕ್ಬಿಡುದು ನಮ್ಮಪ್ಪ. ಎಣ್ಣೆ ಹಚ್ಕೊಳಕ್ಕೆ ಹೇಳ್ತೋ ನಿನಗೆ? ಇದೇ ಮಾತಾ? ವಿಡಿಯೋ ಕಾಲ್ ಮಾಡ್ತೀನಿ ಪಪ್ಪನಿಗೆ, ಎಣ್ಣೆ ಹಚ್ಬೇಕು ನಮ್ಮ ಅಪ್ಪನ ಮುಂದೆನೆ. ಏನು ಅನಿಸ್ತಿದೆ ಧ್ರುವಂತವ್ರೆ? ಖುಷಿ ಆಗ್ತಿದೆಯಾ? ನೋಡಿ, ಮೀಸೆ ಬರ್ತಾ ಇದೆ ಅಂತ ಅವನಿಗೆ ಜಾಸ್ತಿ ಆಗೈತೆ. ನಮ್ಮ ಅಪ್ಪನ ಕೈಲಿ ಇವತ್ತು ಬೋಳಿಸ್ಬಿಡ್ತೇವೆ. ನೋಡಿ ಹೆಂಗಿದೆ ನೋಡಿ. ಇವನು ಅಲ್ಕ, ಇದು ಅಲ್ಕು, ಇದು ಅಲ್ಕ. ಸತ್ತೋಗ್ಬಿಟ್ಟ. ಓಕೆ, ನಡೀರಿ, ನಿಮ್ದಾಯ್ತು. ಇವತ್ತಿಗೆ ಜಡ್ಜ್ಮೆಂಟ್ ಇಷ್ಟೇ ಮುಗೀತು. ನಮ್ಮಪ್ಪ ಬಂದಮೇಲೆ ಕಂಟಿನ್ಯೂ. ತಿರ್ಗಾ ಜಗಳ ಆಡಬಾರ್ದು, ಸರಿನಾ? ಇಲ್ಲಿ ನೋಡು, ಯಾರು ಇಲ್ಲಿ ನೋಡು ಅಂದೆ. ಪಪ್ಪನದು ಅಲ್ಲ, ಪಪ್ಪ ಬಂದಲ್ಲಿ ನೀವಿಬ್ರು ಜಗಳ ಆಡ್ತಿರಲ್ಲ. ನಮ್ಮಪ್ಪ ಅವನ ಹತ್ರ ನಾನು ಜಗಳ, ನನ್ನ ಹತ್ರ ಅವನು ಜಗಳ, ಆಯ್ತಾ? ನಾನೇ ಏನಿದ್ರು ನಡೆಯೋದು, ನಮ್ಮಮ್ಮ ಮಾತ್ರನೇ ಅಂತ ನಡೆಯೋದು. ನೀನ್ ಕುಂಟ್ಕೊಂಡು ಹೋಗ್ತೀಯಾ? ನನ್ನ ಮಾತೇ ನಡಿಬೇಕು ಅಂತ ಹೇಳ್ತಾರೆ, ನಾನೇ ನಡೆಯೋದು. ಏನೋ ಅಪ್ಪಣ್ಣ ಇದೆಲ್ಲ ಈ ವಯಸ್ಸಿಗೆ ಬೇಕಾ ನಿಂಗೆ? ಅಂದರೂ ನಿನಗೆ ಒಳಗಡೆ ಭಯ ಇರುತ್ತೆ, ನಮ್ಮಪ್ಪ ಏನು ಮಾಡುತ್ತೋ ಒಂದಿವತ್ತು ಅಂತ. ಏನಂತೀರಾ? ಭಯ ಇದೆ ಇಲ್ಲ ಹೇಳ್ಬಿಡು. ಇಲ್ಲ ಪಪ್ಪ ನೋಡು, ಪಪ್ಪ ಇವನಿಗೆ ಭಯ ಇಲ್ವಂತೆ. ನೀನು ಬಂದ್ಬಿಟ್ಟು ಅವನಿಗೆ ಭಯ ಇದೆಯಾ ಇಲ್ವಾ ಅಂತ ಕೇಳಲೇಬೇಕು ನೀನು. ನೋಡು, ಏನು ದಿಮಾಕ್ ನೋಡು. ಸಮಾಚಾರ? ಅಮ್ಮನಿಗೆ ಹೊಡೆಯ ಮಟ್ಟಕ್ಕೆ ಬಂದಂತೆ ದೊಡ್ಡವರ ಕೈ ಎತ್ಕೊಂಡು ಮೂಲಗಾತ್ರದಲ್ಲಿ ಹೊಡೆಯಕ್ ಹೋದಂತೆ. ನೀನ್ ಇಷ್ಟು ದೊಡ್ಡವ್ರು ಮಾಡಿರೋದು ನಿನಗೆ ಹೊಡೆಯಲಿ ಅಂತನಾ? ಹೆಂಗ್ ಹೊಡೆದೆ ಅಂತ ಕೇಳಿ ಸ್ವಲ್ಪ. ಹೆಂಗ್ ಹೊಡೆದೆ? ಹಾಗೆ ಅವ್ರ ಪಪ್ಪನೂ ಮಾತಾಡ್ತಾ ಇದ್ರು, ಜೋಕ್ ಮಾಡ್ತಾ ಇದ್ದ ಅವನು. ಹೊಡೆದಿಲ್ಲ, ಮಾಡಿಲ್ಲ ಪಪ್ಪ, ನಿಜ ಮಮ್ಮಿ ಸುಳ್ಳು ಹೇಳ್ತೈತೆ ಅಂತ. ನಾನು ಸ್ವಲ್ಪ ಹಂಗೇನೆ ಚಾಡಿ ಹೇಳ್ತಾ ಇದ್ದೆ. ಇಲ್ಲ ರೀ, ಅವ್ನು ತಳ್ದ ನನಗೆ ಹೊಡೆದ ಅಂತ ಅಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಅಷ್ಟೆಲ್ಲ ಮುಂದುವರೆದಿಲ್ಲ, ಆ ಥರ ಬುದ್ಧಿನೂ ಕಲ್ತಿಲ್ಲ ಇನ್ನೂ ಅವರು. ನಾನು ಸುಮ್ಮನೆ ನೋಡೋಣ ಹೇಗೆ ಅವ್ನ ರಿಯಾಕ್ಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಅವನ್ನ ಕೋಪ ಬರೆಸಿ ಅವ್ನ ಚೆನ್ನಾಗಿ ಇದು ಮಾಡಬೇಕಾಗಿತ್ತು. ಹಾಗಾಗಿ ಅವ್ರ ಪಪ್ಪನ ಹತ್ರ ನಾನು ಸ್ವಲ್ಪ ಹಾಕ್ಕೊಟ್ಟಿದ್ದೆ. ಹಾಗಾಗಿ ಅವ್ರ ಪಪ್ಪನೂ ಬೈತಾ ಇದ್ದರು. ಅದನ್ನು ಬಿಟ್ಟರೆ ಏನೂ ಇಲ್ಲ. ಹಾಗೆ ನೋಡಿ ಹೇಗೆ ನೋಡ್ತಾನೆ, ಹೇಗೆ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು, ಸಖತ್ ಹಿಂಗೆಲ್ಲ ಹೇಳಿದ್ಯಾ ಮಮ್ಮಿ, ಸುಮ್ಮನೆ ಸುಳ್ಳು ಹೇಳಿದ್ಯಾ ನೀನು ಅಂತ ಅಂದ್ಕೊಂಡು ಇದು ಮಾಡ್ತಾ ಇದ್ದ.
ಆಮೇಲೆ ನನ್ನ ನಗು ಕೂಡ ತುಂಬಾ ರೇಗಿಸ್ತಾ ಇದ್ದೆ, ಅವ್ನು ನನ್ನ ಹತ್ರ ಮಾತಾಡಬಾರ್ದು ರೀ, ಇನ್ಯಾವತ್ತೂ ಅವನ ಹತ್ರ ಮಾತಾಡ್ಕೂಡ್ದು ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದಕ್ಕೆ ಅವ್ರ ಪಪ್ಪನ ಜೊತೆ ಸೇರಿಕೊಂಡು ಆಗದೇ ಇಲ್ಲ ಅಂತ ಅಂದ್ಕೊಂಡು ಜೋಕ್ ಮಾಡ್ತಾಯಿದ್ದೆ. ಆದರೂ ಮಾನ ಮರ್ಯಾದೆ ಇಲ್ದಿರೋರು ನಾನು ಮಾಡಿರೋ ಜಾಮೂನ್ ಏನು ಹಾಕೊಂಡು ಇದ್ದ ಬಿದ್ದವ್ರು ನೋಡು, ಒನ್ ಮೋರ್ ಅಂತ ಮಾನ ಮರ್ಯಾದೆ ಇಲ್ದಿರೋರು. ಇಲ್ಲ ಏನಿಲ್ಲ ಇಲ್ಲ ಕಾಲ್ ಮುಗಿತೀನಿ ಪ್ರಸನ್ನ ಕುಮಾರ್ ಅವ್ರು ಏನ್ರೆ ನಮಸ್ಕಾರ ಕಾಲಿಗೆ. ಹಾಗೆ ಎಲ್ಲ ಜೋಕ್ಸ್ ಗೀಕ್ಸು ಎಲ್ಲ ಮುಗಿದ್ಮೇಲೆ ಅವ್ರ ಪಪ್ಪನ ಕ್ಲಾಸೆಲ್ಲ ಆದಮೇಲೆ ಮಕ್ಕಳಿಗೆ ಕೇಕ್ ಎಲ್ಲ ತೊಗೊಂಡು ಬಂದಿದ್ದರು. ತಿಂದ್ಕೊಂಡು ಹಾಗೆ ನನ್ನ ಮಗಳು ಕೂಡ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಾನು ಕೂಡ ನಮ್ಮ ಮನೆಯವರಿಗೆ ಮುದ್ದೆ ಮಾಡಿ ಹಸಿ ಅವರೆಕಾಯಿ ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿದ್ನಲ್ಲ, ಎಲ್ಲ ಬಿಸಿ ಮಾಡಿ ಊಟಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಇದು ಇವತ್ತಿನ ಭಾನುವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಹುಳಿ ಸಾರು ಇದೇ ಥರ ನಾನು ಮಾಡೋದು, ಆದರೆ ಡೀಟೈಲಾಗಿ ಏನು ತೋರಿಸಿಲ್ಲ, ನಾನು ಸಿಂಪಲ್ಲಾಗಿ ನಿಮಗೆ ರೆಸಿಪಿನ ಹಾಗೇ ಹೇಳಿದ್ದೀನಿ. ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮಕ್ಕಳ ಜೊತೆ ಸುಮ್ಮನೆ ತಮಾಷೆಗೆ ಇಷ್ಟೆಲ್ಲ ಆಗಿದ್ದು ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ರಿಗೂ ಕೂಡ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬೇರೆ ಥರ ವ್ಲಾಗ್ಸ್ನ ಕೂಡ ಮಾಡ್ತಾ ಹೋಗ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಅವನು ಕೂಡ ಸಾರಿ ತಪ್ಪಾಯಿತು ಅಂತೆಲ್ಲ ಕೇಳ್ಕೊಂಡಿದ್ದಾನೆ. ಅವ್ರ ಪಪ್ಪನೂ ಬೈದರು, ಸ್ವಲ್ಪ ಎಲ್ಲ ಬುದ್ಧಿ ಮಾತು ಹೇಳಿದ್ರು, ಸ್ವಲ್ಪ ರೇಗಿಸ್ತಾ ಇದ್ದ, ಹೌದೌದು ಹೊಡೆದೆ ಮಾಡಿದೆ ಅಂತ ಅಂದ್ಬಿಟ್ಟಲ್ಲ. ಅವನ ಹತ್ರ ಎಲ್ಲ ಹೊಡೆಯೋದಿಲ್ಲ, ಅದೇ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ, ನನ್ನನ್ನು ಹಿಡ್ಕೊಂಡು ತಳ್ಳೋ ಅಷ್ಟಾಗ್ಬಿಟ್ಟಿದ್ದಾನೆ ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಸುಮ್ಮನೆ ಜೋಕ್ ಮಾಡೋಣ, ನೋಡೋಣ ಅವ್ರ ಅಪ್ಪನ ಹತ್ರ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅನ್ಕೋತಾ ಇದ್ವಿ. ಅವ್ರ ಅಪ್ಪನೂ ಅಷ್ಟೇ ಖುಷಿಯಾಗಿ ಮಗನ ಜೊತೆಲೆ ಮಾತಾಡಿಕೊಂಡು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂದ್ಕೊಂಡು ಇದು ಮಾಡ್ತಾಯಿದ್ರು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್, ಟೇಕ್ ಕೇರ್. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.